ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ. ಲೋಕಸಭಾ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಶಂಕುಸ್ಥಾಪನೆ. ಶಿವಶರಣ ಮಾದರ ಚೆನ್ನಯ್ಯ ಅಧ್ಯಯನ ಪೀಠದ ಉದ್ಘಾಟನಾ ಸಮಾರಂಭ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮದ ಆಯೋಜನೆ. ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಿಭಾಗ ಮಟ್ಟದ ತಾಂತ್ರಿಕ ಸಮ್ಮೇಳನ. ಹೈದರಾಬಾದ್ ಕರ್ನಾಟಕ ಪಶುಪಾಲನಾ ಇಲಾಖೆ 371 ನೌಕರರ ಸಂಘದಿಂದ ಆಯೋಜನೆ. ಅಂಕಲ್ಗಿಯ ಶಾಲಾ ಆವರಣದಲ್ಲಿ ಜರುಗಿದ ಕ್ಲಸ್ಟರ್ ಹಂತದ ಮಕ್ಕಳ ಕಲಿಕಾ ಮೇಳ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಆಯೋಜನೆ. ಮಾತೋಶ್ರೀ ಸಾವಿತ್ರಿಬಾಯಿ ಫುಲೆ ಹಾಗೂ ರಮಾಬಾಯಿ ಅಂಬೇಡ್ಕರ್ ಕುರಿತು ವಿಶೇಷ ಉಪನ್ಯಾಸ. ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಮತ್ತು PG ಸೆಂಟರ್ನಲ್ಲಿ ಮಹಿಳಾ ಸಶಕ್ತೀಕರಣ ಕುರಿತು ಚರ್ಚೆ. ರಾಜ್ಯ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮ. RME ಸೊಸೈಟಿಯ ಬೆಳ್ಳಿ ಹಬ್ಬ ಸಂಭ್ರಮದ ಅದ್ದೂರಿ ಸಮಾರೋಪ ಸಮಾರಂಭ. ಕಲಬುರಗಿಯ ಗೋದುತಾಯಿ ನಗರ ಬ್ಯಾಂಕ್ ಕಾಲೋನಿಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಮಂದಿರ. ಶ್ರದ್ಧಾ ಭಕ್ತಿಯಿಂದ ಅತಿ ಸಂಭ್ರಮದೊಂದಿಗೆ ಜರುಗಿದ 19ನೇ ವರ್ಷದ ವರ್ಧಂತಿ ಮಹೋತ್ಸವ. ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಅವರ 121ನೇ ಜಯಂತ್ಯೋತ್ಸವ ಕುರಿತು ವಿಚಾರ ಸಂಕಿರಣ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ಕಾರ್ಯಕ್ರಮದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಲೋಕಸಭೆ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೆರವೇರಿಸಿದರು. ಕಲಬುರಗಿ ನಗರದ ರಾಜಾಪುರ ರಸ್ತೆಯಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ವಸತಿ ನಿಲಯದ ಆವರಣದಲ್ಲಿ ಸಂಸದರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್, ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ P ರಾಜಾ, MY ಪಾಟೀಲ್, ಕನೀಸ್ ಫಾತಿಮಾ, ಸುವರ್ಣ ಮಾಲಾಜಿ, ಶೋಭಾ ಸಿರಸಗಿ, ಮಲ್ಲಮ್ಮ ಒಳಕೇರಿ ಸೇರಿದಂತೆ ಹಲವರಿದ್ದರು. ಸುಮಾರು ಜನ ಇಲ್ಲಿರೋರೆಲ್ಲರೂ ಬಹಳ ಒಡನಾಟ ಇರುವಂತರಿದ್ದೀರಿ. ನಮ್ಮ ಪ್ರಕಾಶ್ ಮುಲ್ಗಾರ್ತಿ ಅವರು, ಮೇಡಮ್ ಅವರು ಇದ್ದಾರೆ. ತುಂಬಾ ಜನ ಇದ್ದೀರಿ. ನಾನು ಪರ್ಸನಲಿ ಗೊತ್ತಿರುವಂತವ್ರು ತುಂಬಾ ಜನ ಇದ್ದೀರಿ. ಬರ್ತೀರಲ್ಲ? ಬರ್ತೀರಿ ಅನ್ನೋರೆಲ್ಲ ಕೈ ಎತ್ತಿ. ಥ್ಯಾಂಕ್ ಯು ವೆರಿ ಮಚ್. ಮಹಿಳೆಯರು ಎಲ್ಲೆಲ್ಲಿಂದ ಬಂದಿದ್ದೀರೋ ಗೊತ್ತಿಲ್ಲ. ಗುಲ್ಬರ್ಗಾದವರೆಲ್ಲ ಹೊರಗಡೆಯಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿರಲ್ಲಮ್ಮ, ನಮಗೋಸ್ಕರ ಬನ್ನಿ. ನಿಮ್ ರಕ್ಷಣೆ ಮಾಡಿರೋದು ನಾವೇ ಅಲ್ಲ? ಹೌದಲ್ಲ? ಪೊಲೀಸರ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ? ಪೊಲೀಸರ ಕೆಲಸ ಸಮಾಧಾನ ಇದೆಯಲ್ಲ? ಸಮಾಧಾನ ಇದೆ ಅನ್ನೋರು ಕೈ ಎತ್ತಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರಿ. ಎಲ್ಲ ವಿದ್ಯಾರ್ಥಿನಿಯರು ತಾವು ಕೂಡ ಬನ್ನಿ. ಯಾರು ಇದೇನಿದು ಬೇರೆ ಪ್ರೋಗ್ರಾಮ್ ಅಲ್ಲಿ ಇವರು ಮಾತಾಡಿದ್ರು ಅಂತ ಅನ್ಯತಾ ಭಾವಿಸಬಾರದು. ಥ್ಯಾಂಕ್ ಯು ವೆರಿ ಮಚ್. ಇದು ಸಮಾಜ ಕಲ್ಯಾಣ ಇಲಾಖೆಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ದಿನ ಅಂತ ಹೇಳಲಿಕ್ಕೆ, ತಮ್ಮಲ್ಲಿ ನನ್ನ ಕೆಲವು ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಈ ಸಭೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಿಂದ ಬಂದಿರುವಂತಹ ಮಹನೀಯರೇ ಮತ್ತು ಮಹಿಳೆಯರೇ, ವೇದಿಕೆಯನ್ನ ಅಲಂಕರಿಸುವಂತಹ ಎಲ್ಲ ಗಣ್ಯರೇ, ಪ್ರಾಸ್ತಾವಿಕವಾದಂತಹ ಮಾತುಗಳನ್ನು ಆಡುವಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ರಾಯಚೂರು ಜಿಲ್ಲೆಯಲ್ಲಿ 3 ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿತ್ತು. ಆ ಕಾಲದಿಂದಲೂ ನನಗೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಜೊತೆಗೆ ಬಹಳ
ಪ್ರೀತಿಯ ಸಂಬಂಧ ಅಂತ ಹೇಳಿ ನನಗೆ ಹೇಳ್ಕೊಳ್ಳಿಕ್ಕೆ ಬಹಳ ವೈಯಕ್ತಿಕವಾಗಿ ಸಂತೋಷವಾಗ್ತಾ ಇದೆ. माइनॉरिटीज कॉलोनी डेवलपमेंट प्रोग्राम को सिद्धरामैया की सरकार ने मंजूर करवाकर हमारे लिए एक बहुत बड़ा काम अंजाम दिया है। इसी तरह आज हमारे सोशल वेलफेयर मिनिस्टर ने भी SC/ST कॉलोनी डेवलपमेंट प्रोग्राम बनाकर गुलबर्गा शहर के लिए 50 करोड़ का तोहफा दिया है। और जैसा कि आप लोग जानते हैं कि आर्टिकल 371J की मंजूरी के बाद हमारा हैदराबाद कर्नाटक रीजन जो एक नई तरक्की की राह पर निकल पड़ा है और आने वाले दिनों में हिंदुस्तान को अगर बचाना है और तरक्की की राह पर ले जाना है तो सेंटर में सेक्युलर सरकार को लाना जरूरी है। और ये सब हम सबका फर्ज है कि आइंदा सही वोटिंग करके आप अपने कांग्रेस के लिए वोट करें और कांग्रेस की गवर्नमेंट लाने। मैं इतना कहते हुए अपनी बात खत्म करती हूँ। जय हिंद, जय कर्नाटक। ಆರ್ಟಿಕಲ್ 371 ಮಾಡಿ ಭಾಗಕ್ಕೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಅಭಿವೃದ್ಧಿಯಲ್ಲಿ ಇವತ್ತ ಸಾಕಷ್ಟು ಹಣ ದೊರಕಿಸಿಕೊಡಲು ಕಾರಣ ಯಾರಾದರಿದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಜಿ ಅವರು ಅಂತ ಹೇಳಿ ಭಾಳ ಅಭಿಮಾನ ಪಟ್ಕೊಂಡು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತ ತಂದೆ ತಕ್ಕಂತೆ ಮಗ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಈ ಖಾತೆಯನ್ನ ಕರ್ನಾಟಕ ರಾಜ್ಯದ ಏನು ಸಮಾಜ ಕಲ್ಯಾಣ ವಹಿಸಿಕೊಂಡ ನಂತರ ಒಂದು ಇತಿಹಾಸವನ್ನೇ ಮಾಡಿದ್ದಾರೆ. ಒಂದು ಚರಿತ್ರೆ, ಈ ಇಲಾಖೆಯಲ್ಲಿ ಚರಿತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ಫೆಂಟ್ ಮೋರ್ಟಾಲಿಟಿ ಏನಿತ್ತು, ಹೆಣ್ಮಕ್ಳು ಎಷ್ಟು ಮಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ವಯಸ್ಸಿನ ಮಿತಿ ಏನಿತ್ತು, ಇದು ಎಲ್ಲವೂ ಕೂಡ ನಾನು 1951 ಅಂಕೆ ಸಂಖ್ಯೆಗಳನ್ನು ಆ ಒಂದು ಸೆನ್ಸಸ್ ರಿಪೋರ್ಟ್ ಆಧಾರದ ಮೇಲೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದೆ. ಮತ್ತು 2011ರಲ್ಲಿ ಅದರ ಪರಿಸ್ಥಿತಿ ಏನಿತ್ತು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ, ಅವರು ಅಧಿಕಾರಕ್ಕೆ ಬಂದ ಮೇಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಧಿಕಾರಕ್ಕೆ ಬಂದ ಮೇಲೆ, ಇಂದಿರಾ ಗಾಂಧೀಜಿಯವರು ಬಂದ ಮೇಲೆ, ರಾಜೀವ್ ಗಾಂಧಿ ಅವರು ಬಂದ ಮೇಲೆ, ಇವರೆಲ್ಲರೂ ಕೂಡ ನರಸಿಂಹರಾವ್ ಅವರ ಅಧಿಕಾರಕ್ಕೆ ಬಂದ ಮೇಲೆ, ಇವರೆಲ್ಲರೂ ಕೂಡ ಬಂದ ಮೇಲೆ 2011 ಸೆನ್ಸಸ್, ಯಾಕಂದ್ರೆ ಇನ್ನೂ ಸೆನ್ಸಸ್ ಮುಂದಿನ ಸೆನ್ಸಸ್ ನಮಗೆ ಸಿಗ್ಬೇಕಾದ್ರೆ ಈಗ 21ಕ್ಕೆ ಸಿಗುತ್ತೆ, 2021ಕ್ಕೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಇಂದು ಶಿವಶರಣ ಮಾದರ ಚೆನ್ನಯ್ಯ ಅಧ್ಯಯನ ಪೀಠದ ಉದ್ಘಾಟನಾ ಸಮಾರಂಭ ನೆರವೇರಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯ ಅಧ್ಯಯನ ಪೀಠದ ಉದ್ಘಾಟನಾ ಸಮಾರಂಭ ಇಂದು ಬೆಳಗ್ಗೆ 10:30 ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭವನ್ನು ಶ್ರೀಶೈಲಂ ಸುಲಫಲ ಮಠ ಶಹಾಬಜಾರ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು. ಸಕ್ಕರೆ ಸಚಿವರಾದ RB ತಿಮ್ಮಾಪುರ್, ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ SP ಮೇಲ್ಕೇರಿ, ವಿದ್ಯಾಭಿಷೇಕ ಪರಿಷತ್ನ ಸದಸ್ಯರಾದ ಪ್ರೊಫೆಸರ್ PV ಹುನಗುಂದ ವೇದಿಕೆ ಮೇಲಿದ್ದರು.
ಈ ಕಾರ್ಯಕ್ರಮದಲ್ಲಿ ಕೋಲಾರದ ಲೋಕಸಭಾ ಸದಸ್ಯರಾದ ಕೆಎಚ್ ಮುನಿಯಪ್ಪ, ಚಿತ್ರದುರ್ಗದ ಲೋಕಸಭಾ ಸದಸ್ಯರಾದ ಬಿಎನ್ ಚಂದ್ರಪ್ಪ, ನವದೆಹಲಿಯ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಎಲ್ ಹನುಮಂತಯ್ಯ, ಕೆಜಿಎಫ್ನ ಶಾಸಕಿ ರೂಪಾ ಶಶಿಧರ್, ಮಾಜಿ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಾದ ಎಚ್ ಆಂಜನೇಯ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆಬಿ ಶಾಣಪ್ಪ, ಚಂದ್ರಿಕಾ ಪರಮೇಶ್ವರ್, ಡಾಕ್ಟರ್ ಜಿ ಗೋಪಾಲರಾವ್ ತೇಲಂಗಿ ಅವರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಪತಿಗಳಾದ ಪ್ರೊಫೆಸರ್ ಎಸ್.ಆರ್. ನಿರಂಜನ್ ವಹಿಸಿದ್ದರು. ಬಹಳಷ್ಟು ಜನ ಇಂದಿನ ಪೀಳಿಗೆಗೆ ಶರಣರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದು ಮತ್ತು ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅಂತಕ್ಕಂಥ, ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ನಮ್ಮೆಲ್ಲರ ಗಮನದಲ್ಲಿದೆ. ಅದನ್ನು ತಾವು ಸಹ ಯುವಶಕ್ತಿ ಒಪ್ಕೋಬೇಕಾಗ್ತದೆ. ನಾನು ಹಿಂದೇನೋ ಹೇಳಿದ್ದೇನೆ, ಈ ನಾಡಿಗೆ ಒಂದು ಶಕ್ತಿ ಇದೆ, ಈ ಮಣ್ಣಿಗೆ ಒಂದು ಶಕ್ತಿ ಇದೆ, ಈ ನಾಡಿನಲ್ಲಿ ಬೆಳೆದಂಥ ಮಕ್ಕಳಿಗೆ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ಆ ಶಿವಶರಣರ ಸ್ಫೂರ್ತಿ ಅಂತಕ್ಕಂಥ. ಆ ಶಿವಶರಣರ ಸ್ಫೂರ್ತಿ ಅವರು ಬೆಳೆದಂತಹದ್ದು, ಅವರು ಬಂದಂಥ ದಾರಿ, ಅವರು ನಡೆದಂತಹದ್ದು, ಅವರಿಗೆ ಯಾವ ಕಲ್ಮಶವಾದ ಮನಸ್ಸುಗಳು ಅವ್ರಿಗೆ ಇರಲಿಲ್ಲ. ಬಹುಶಃ ಆ ಜನಾಂಗದ ಭಾವನೆಯೂ ಸಹ ಅವ್ರಿಗೆ ಇರಲಿಲ್ಲ, ನನಗೆ ಗೊತ್ತಿಲ್ಲ. ನಾವು ಈಗ ಅದಕ್ಕೆ ಕಟ್ಕೊಳ್ತಾ ಹೋಗ್ತಾ ಇದ್ದೀವಿ. ಜನಾಂಗದ ಭಾವನೆ ಅವ್ರಿಗೆ ಇರಲಿಲ್ಲ. ಬಾಬಾ ಸಾಹೇಬ್ ತಗೊಳ್ಳಿ, ಬಸವಣ್ಣವ್ರು ತಗೊಳ್ಳಿ, ವಾಲ್ಮೀಕಿ, ಯಾರು ಯಾವ ಶಿವಶರಣರು ಬೇಕಾದ್ರೂ ನೀವು ತಗೊಂಡು ಹೋದ್ರು ಆ ಭಾವನೆಗಳು ಅವ್ರಿಗೆ ಇರಲಿಲ್ಲ. ಈಗ ಇದು ಅಧ್ಯಯನ ಪೀಠ ಮಾಡಿ ಇಷ್ಟಕ್ಕೆ ಬಿಡೋದು ಮಾಡಬಹುದು. ಇದನ್ನು ಮುಂದೆ ವಹಿಸ್ಕೊಂಡು ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಏನೇ ಇದ್ದರೂ ಕೂಡ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರ ಮುಖಾಂತರ ಅದಕ್ಕೆ ಯಾವ್ಯಾವ ರೀತಿ ಏನು ಮಾಡಬೇಕನ್ನೋದು ನಾವು ವಿಚಾರ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಪ್ರೊಫೆಸರ್ ಸಿ ಸೋಮಶೇಖರ್, ಶಿವಶರಣ ಮಾದಾರ ಚೆನ್ನಯ್ಯ ಅಧ್ಯಯನ ಪೀಠದ ನಿರ್ದೇಶಕರಾದ ಪ್ರೊಫೆಸರ್ ಕೆ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹೈದರಾಬಾದ್ ಕರ್ನಾಟಕ ಪಶುಪಾಲನಾ ಇಲಾಖೆ 371 ಜೆ ನೌಕರರ ಸಂಘದ ವತಿಯಿಂದ ವಿಭಾಗ ಮಟ್ಟದ ತಾಂತ್ರಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಪಶುಪಾಲನಾ ಇಲಾಖೆ 371 ಜೆ ನೌಕರರ ಸಂಘ ಕಲಬುರಗಿ ಮತ್ತು ವಿಭಾಗ ಮಟ್ಟದ ತಾಂತ್ರಿಕ ಸಮ್ಮೇಳನವು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹೈದರಾಬಾದ್ ಕರ್ನಾಟಕ ಪಶುಪಾಲನಾ 371 ಜೆ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ನಿಜಲಿಂಗಪ್ಪ ಕೆ ಕೊರಳ್ಳಿ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅಫ್ಜಲ್ಪುರ್ ಶಾಸಕರಾದ ಎಂವೈ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಶರಣಪ್ಪ ಮಟ್ಟೂರ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ ಮಾಲಾಜಿ, ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಜಿಲ್ಲಾ ಪಂಚಾಯತ್ನ ವಿರೋಧ ಪಕ್ಷದ ನಾಯಕರಾದ ಶಿವಾನಂದ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು.
ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಅಂಕಲ್ಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಲಸ್ಟರ್ ಹಂತದ ಮಕ್ಕಳ ಕಲಿಕಾ ಮೇಳವನ್ನು ಆಯೋಜಿಸಲಾಗಿತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರ ಸಹಯೋಗದೊಂದಿಗೆ ಅಂಕಲ್ಗಾ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಮೇಳ ಕಾರ್ಯಕ್ರಮ 2019 ಅಂಕಲ್ಗಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿನ್ನೆ ಅಂದರೆ ಫೆಬ್ರವರಿ 20ರಂದು ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಾಗಾಂವ್ ಕಳ್ಳಿಮಠ ಸಂಸ್ಥಾನದ ಶಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರು ವಹಿಸಿದ್ದರು. ಮಕ್ಕಳ ಕಲಿಕಾ ಮೇಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾಗಾಂವ್ನ ಜಿಲ್ಲಾ ಪಂಚಾಯತ್ ಸದಸ್ಯೆ ವಿಜಯಲಕ್ಷ್ಮಿ ವಿ ತಡ್ಕಲ್, ಕುರಿಕೋಟ ತಾಲೂಕಾ ಪಂಚಾಯತ್ ಸದಸ್ಯೆ ಪಾರ್ವತಿ ಎಂ ಸಲ್ಗರ್, ಕುರಿಕೋಟ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಜಗದೇವಿ ಎಚ್ ಅಳ್ಳೊಳ್ಳಿ, ಅಂಕಲ್ಗಾ ಗ್ರಾಮ ಪಂಚಾಯತ್ ಸದಸ್ಯೆ ಅನಿತಾ ಎನ್ ಜೇವರ್ಗಿ, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚನ್ನಬಸಪ್ಪ ಮುಧೋಳ್, ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀಪಾಲ್ ಭೋಗಾರ್, ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ಜಿಲ್ಲಾ ಮುಖ್ಯಸ್ಥರಾದ ರುದ್ರೇಶ್ ಎಸ್ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲ್ಗಾದ ಎಸ್ಡಿಎಂಸಿ ಅಧ್ಯಕ್ಷರಾದ ಶಶಿಭೂಷಣ್ ವಹಿಸಿದರು. ಎಲ್ಲ ಕಡೆ ನೋಡಿದ್ರಂದ್ರೆ LKG UKG ಸಲಕ್ಕೆ ಎಲ್ಲ ಹುಡುಗರು ಒಳ್ಳೆ ಆಟ ಸಾಮಾನು ಇರ್ತಾವ, ಆಟ ಇರ್ತಾವ ಅಂತಕ್ಕಂಥ ಪ್ರೈವೇಟ್ ಸ್ಕೂಲ್ ನಲ್ಲಿ ಬಹಳಷ್ಟು ಜನ ಹೋಗ್ತಿದ್ರು. ಅವಾಗ ಅವ್ರಿಗೆ ಶಾಲೆ ಕಲಿಯಲಿಕ್ಕಿಂತ ಮೊದಲೇ ಆಟ ಸಾಮಾನುಗಳು ಪೈಲೇಬೇಕು, ಅದು ನೋಡೋ ಸಲಕರ ಮಾತ್ರ ಅಲ್ಲಿ ಹಾಕ್ತಿರು ಹುಡುಗರು ಶಾಲೆಗೆ ಹೋಗ್ತಾರ. ಅದು ಇವತ್ತು ನೀವು ಸರ್ಕಾರಿ ಶಾಲೆಯಲ್ಲಿ ಶುರು ಮಾಡಿರಪ್ಪ ಅಂದ್ರೆ ಬಹಳ ಒಳ್ಳೆ ಒಂದು ಕಾರ್ಯಕ್ರಮ ಅಂತ ಕೂಡ ನಾವು ಹೇಳ್ಬೋದು. ಇವತ್ತು ಅದು ಇದ್ರೆ ಮಾತ್ರ ಹುಡುಗರು ಶಾಲೆಗೆ ಹೋಗ್ತಾರ ಅಂತ ಬರೀ ಹೋಗಿ ಓದ್ಲಿಕ್ಕೆ ಹೋಗಂದ್ರೆ ಯಾರು ಹೋಗಂಗಿಲ್ಲ. ಅದಕ್ಕೆ ಇದೊಂದು ಕಾರ್ಯಕ್ರಮ ತಗೊಂಡು ಒಳ್ಳೆ ಕಾರ್ಯಕ್ರಮ ಅಂತ ಇವತ್ತು ಹೇಳುತ್ತಾ, ಇವತ್ತಿನ ದಿವಸ ಎಲ್ಲಿ ಏನೇ ನನ್ನ ಮತಕ್ಷೇತ್ರದಲ್ಲಿ ಇವತ್ತು ಹೊನ್ನಳ್ಳಿ ಆದ್ಮೇಲೆ 2ನೇ ಕಾರ್ಯಕ್ರಮ ಅಂತ ನಾನು ಅನ್ಕೋಬಹುದು. ಎಲ್ಲ ಕಡೆ ಅದು ಹೇಳ್ತಿರೋದು, ಇನ್ನೂ ಕೂಡ ಯಾವುದೇ ಸ್ಕೂಲ್ಗಳಾಗ್ಲಿ ಏನೇ ನನ್ನ ಕಡೆ ಏನೇನೇ ಬೇಕಾದ್ರೂ ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಬಹುದು. ಇಲ್ಲಿದ್ದಂತ ಮುದ್ದು ಮಕ್ಕಳಿಗೆ ಇಷ್ಟೇ ಹೇಳೋದು, ಬರೇ ಟೀಚರ್ಗಳು ಅಷ್ಟೇ ಕೆಲಸ ಅಲ್ಲ, ಮನೆಗೆ ಗಡದಂತ ತಾಯಿ ತಂದೆಗಿಂತಲೂ ಜಾಸ್ತಿ ಪ್ರೀತಿ ಪ್ರೇಮ ಯಾರ್ದು ಇರ್ತಾರಂದ್ರೆ ನಾನೆಲ್ಲ ಇಲ್ಲಿ ಕೆಲಸದಿಂದ ಶಿಕ್ಷಕರದ್ದು ಇರ್ತ ಅಂತ ಕೂಡ ನಾವು ಹೇಳ್ಬೋದು. ಹುಡುಗರು ಮನೆಗೆ ಮುಂಜಾನೆ ಜಲ್ದಿ ರೆಡಿ ಮಾಡಿ ಶಾಲೆ ಕಳಿಸಿದ ಮೇಲೆ 6 ಗಂಟೆ ಹುಡುಗರು ಹುಟ್ಟಿದಂತ ಮಕ್ಕಳಿಗಿಂತ ಜಾಸ್ತಿ ಅವ್ರ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡ್ತಾರ, ಶಿಕ್ಷಣ ಕೊಡಿಸ್ತಾರಪ್ಪ ಅಂತಂದ್ರ ನಾವು ನೀವೆಲ್ಲ ಶಿಕ್ಷಕರಿಗೆ ಎಷ್ಟು ಅವರು ಕೂಡ ನಮ್ಮ ಪಾಲಿದ್ದವ್ರು ಅಂತ ಕೂಡ ನಾವು ಹೇಳ್ಕೋಬಹುದು. ನಮ್ಮ ಶಿಕ್ಷಣ ಕೊರಗ್ತಾ ಇದೆ ಅಂತ ಬಹಳಷ್ಟು ಜನರ ಪಾಲಕ ಪೋಷಕರ ಒಂದು ನಿರಾಶೆ ಆಗಿದೆ, ಒಂದು ಕೊರಗಾಗಿದೆ. ಆದ್ರೆ ಸ್ವರ್ಗ್ತಾ ಇಲ್ಲ, ನಾವು ಸ್ವರ್ಗಲಿಕ್ಕೆ ಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಗ್ರಾಮಸ್ಥರು ಮೊದಲು ಮನಸ್ಸು ಮಾಡಬೇಕು. ಶಿಕ್ಷಕರಲ್ಲಿ, ಅದರಲ್ಲೂ ಸರ್ಕಾರಿ ಶಿಕ್ಷಕರಲ್ಲಿ ಗುಣಮಟ್ಟಕ್ಕೆ ಅವರ ಜಾಣ್ಮೆಗೆ ಕೊರತೆ ಇಲ್ಲ. ಎಲ್ಲ ಊರಿನ ಹಲವಾರು ಸಮಸ್ಯೆಗಳನ್ನು ತಂದು ಶಾಲಾ ಆವರಣದಲ್ಲಿ ಹಾಕಿ, ಶಾಲಾ ಮುಖ್ಯ ಗುರುಗಳ ಕೋಣೆಯಲ್ಲಿ ಹಾಕಿ ಅವರನ್ನ ಎಳೆದಾಡೋದ್ರಿಂದ ಬಹುಶಃ ಅವರು ಮಾನಸಿಕವಾಗಿ ಕುಬ್ಜರಾಗಿದ್ದಾರೆ. ಹಾಗಾಗಿ STMCಯ ರೂಪದಲ್ಲಾಗಿರ್ಬೋದು, ರಾಜಕೀಯ ರೂಪದಲ್ಲಾಗಿರ್ಬೋದು ಅವರು ಕೊರಗಿದ್ದಾರೆ. ಆ ಕುಬ್ಜತೆಯಿಂದ ಆ ವಾತಾವರಣ ತಿಳಿಗೊಳಿಸಿದೆಯಾದಲ್ಲಿ ನಾವು ಸದಾ ಸಿದ್ಧರೇ ಅಂತೇವೆ ಅನ್ನುವಂತ ಮಾತನ್ನ ಜಯಶ್ರೀ ಪಾಟೀಲ್ ಮುಖೇನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳ ಸಾಮಾನ್ಯ ಅಭಿಪ್ರಾಯ. ಈ ಕಾರ್ಯಕ್ರಮದಲ್ಲಿ ಬೈಜನಾಥ್ ಜಿ ತಡ್ಕಲ್, ಶರಣಬಸಪ್ಪ ಜೋಗತ್, ಬಸವರಾಜ್ ಪಾಟೀಲ್, ಶರಣು ಸಲ್ಗಾರ್, ಶಿವಕುಮಾರ್ ವಿ ಪಸಾರ್, ರಾಮಚಂದ್ರ ದಾಮೋಜಿ ರಘೋಜಿ, ವಿಜಯ್ ಕುಮಾರ್ ಬಾಬಾ, ಧನರಾಜ್ ಮಠಪತಿ, ಜಯಶ್ರೀ ಪಾಟೀಲ್, ಇಮಾಂ ಪಟೇಲ್, ಮುರುಗೇಂದ್ರ ವಿರ್ಶೆಟ್ಟಿ, ಪರಮೇಶ್ವರ್ ಓಕಳಿ, ಮಲ್ಲಿಕಾರ್ಜುನ್ ಆರ್ಬಿ, ದೇವೇಂದ್ರ ಅಗಸಿ, ನಾಗನಾಥ್ ಕಾಶೆಟ್ಟಿ, ಸೋಮಶೇಖರ್ ಮರಪಳ್ಳಿ, ಶರಣಬಸಪ್ಪ ಹರ್ಸೂರ್, ಶಿವಶರಣಪ್ಪ ಹರ್ಸೂರ್, ಗುಂಡಪ್ಪ, ವೀರಯ್ಯ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ. ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಮತ್ತು PG ಸೆಂಟರ್ನಲ್ಲಿ ಮಾತೋಶ್ರೀ ಸಾವಿತ್ರಿಬಾಯಿ ಫುಲೆ ಹಾಗೂ ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇಂದು ಮುಂಜಾನೆ 11 ಗಂಟೆಗೆ ಮಹಿಳಾ ಸಮಾನತೆ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಮಾತೋಶ್ರೀ ಸಾವಿತ್ರಿಬಾಯಿ ಫುಲೆ ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಪಾತ್ರ ಈ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಕಲಬುರಗಿಯ ನೂತನ ವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾದ ಸೂರ್ಯಕಾಂತ್ ಸುಜಾತ್ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಕೋಆರ್ಡಿನೇಟರ್ ವಿಜಯ್ ಕುಮಾರ್ ಕೆಡಿ, ಮಹಿಳಾ ಸಬಲೀಕರಣ ಕೋಶದ ಸಂಯೋಜಕರಾದ ನಿರ್ಮಲಾ ಸಿರ್ಗಾಪುರ್ ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಚಾಮಿ. ನಾವು ಈ ದಿನ ಭಾರತೀಯ ಸಮಾಜಕ್ಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಚಿಕ್ಕದಾಗಿ ಅತಿಥಿಗಳ ಒಂದು ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡುವುದಕ್ಕೆ ನಿಮ್ಮಷ್ಟೇ ಸಣ್ಣವರಾಗಿ ಕಾಣ್ತಾರೆ, ಆದರೆ ದೊಡ್ಡ ಸಾಹಿತಿಗಳು. ಸೊ ಇಂತಹ ಸಾಹಿತಿಯ ಒಂದು ಸಣ್ಣ ಪರಿಚಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಸರ್ ಅವರು 1968ರಲ್ಲಿ ಆಳಂದ್ ತಾಲೂಕಿನ ಗುಲ್ಬರ್ಗಾ ಜಿಲ್ಲೆಯ ದೇಗಾವ್ ಅನ್ನುವ ಗ್ರಾಮದಲ್ಲಿ ತಂದೆ ಸಾಹೇಬಣ್ಣ, ತಾಯಿ ಕಾಶಿಬಾಯಿರವರಿಗೆ ಜನ್ಮ ತಾಳುತ್ತಾರೆ. ಇವರ ಪ್ರಾಥಮಿಕ ಶಿಕ್ಷಣ 1ರಿಂದ 4ನೇ ತರಗತಿವರೆಗೆ ಹುಟ್ಟೂರಾದ ದೇಗಾಂವದಲ್ಲಿ ನಡೆಯುತ್ತೆ. ಮುಂದೆ 5ನೇ ತರಗತಿಯಿಂದ 7ನೇ ತರಗತಿವರೆಗೆ ಕಲಬುರಗಿಯ ಆಸಫ್ಗಂಜ್ ಸ್ಕೂಲ್ನಲ್ಲಿ ಇವರ ಹೈಯರ್ ಪ್ರೈಮರಿ ಎಜುಕೇಶನ್. ನನಗೆ ನಾನು ಓದಿದ ಶಿಕ್ಷಣ ಸಂಸ್ಥೆಯಲ್ಲಿ ನಿಂತ್ಕೊಂಡು ಮಾತಾಡೋದೇ ಒಂಥರದ ಮುಜುಗುರ, ಜೊತೆಗೆ ಒಂದಿಷ್ಟು ಹೆಮ್ಮೆ ಅಂತ ಅನ್ನಿಸ್ತದೆ. ನನಗೆ ಬೇರೆ ಬೇರೆ ಮಹಾವಿದ್ಯಾಲಯಗಳಲ್ಲಿ ಈ ರೀತಿಯ ಮಹಿಳಾ ಸಬಲೀಕರಣದ ಕೋಶ ಇದೆ ಅಂತ ನನಗೆ ಸರಿಯಾಗಿ ಗಮನಕ್ಕಿಲ್ಲ, ಇಲ್ಲೇ ಇದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ನಾನು ಮೊದಲನೇದಾಗಿ ಈ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಮಾತೋಶ್ರೀ ಸಾವಿತ್ರಿಬಾಯಿ ಫುಲೆ ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಮಾತಾಡಬೇಕು ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಕುರಿತು ನಿಮ್ಮ ಜೊತೆಗೆ ಕೆಲವು ಮಾತುಗಳನ್ನ ಆಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬಂದಿದ್ರೆ ಈ ದೇಶದ ಚರಿತ್ರೆ ಇದೆಯಲ್ಲ, ತುಂಬಾ ವಿಚಿತ್ರವಾದಂತ ಮತ್ತು ಅಷ್ಟೇ ವಿಶಿಷ್ಟವಾದಂತಹ ಚರಿತ್ರೆ ಈ ದೇಶದ್ದು. ಯಾವಾಗ ಪುರುಷ ಸಂಸ್ಕೃತಿ ಈ ದೇಶದಲ್ಲಿ ಆರಂಭ ಆಯಿತು, ಅವಾಗೆಲ್ಲ ನಮ್ಮ ಸರಿಭಾಗವಾದಂತ ಮಹಿಳೆಯನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣುವಂತಹ ಕ್ರಮ ಜಾರಿಗೆ ಬಂದದನ್ನ ನಾವು ಇತಿಹಾಸದ ಪುಟಗಳಿಂದ ಗಮನಿಸೋದಕ್ಕೆ ಸಾಧ್ಯ ಆಗ್ತದೆ. ರಾಜೀವ್ ಗಾಂಧಿ ಎಜುಕೇಷನ್ ಸೊಸೈಟಿಯ 25ನೇ ವರ್ಷದ ಬೆಳ್ಳಿ ಹಬ್ಬ ಸಂಭ್ರಮದ ಸಮಾರೋಪ ಸಮಾರಂಭ ಹಾಗೂ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನವು ಅದ್ದೂರಿಯಾಗಿ ನೆರವೇರಿತು. ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಫಾರ್ಮಸಿ ಕಾಲೇಜಿನಲ್ಲಿ ನಿನ್ನೆ ಅಂದರೆ ಫೆಬ್ರವರಿ 20ರಂದು ಸಾಯಂಕಾಲ 6 ಗಂಟೆಗೆ ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ 25ನೇ ವರ್ಷದ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವದ ಸಮಾರೋಪ ಸಮಾರಂಭ ಜರುಗಿತು.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ MTRIPS ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ಅಪ್ಪಾಳ ರಾಜು ಆಗಮಿಸಿದರು. ಅತಿಥಿಗಳಾಗಿ HKES ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ಅರುಣ್ ಬೇಕ್ನಾಳ್, BOS ಚೇರ್ಮನ್ ಪ್ರೊಫೆಸರ್ ನಿತಿನ್ ಮಾಹುರ್ಕರ್, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಲೋಕಮಾನ್ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ಸೈಯದ್ ಸನಾವುಲ್ಲಾ, ಕರ್ನಾಟಕ ಸ್ಕೂಲ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ಶಿವಾನಂದ್ ನೂಲಾ, DSR ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ರಾಜಶೇಖರ್ ಚಿಮ್ಕೋಡ್, ಸಾಯಿ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ಶ್ರೀನಿವಾಸ್ ಸುದಂ, MAM ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ MA ಸಲೀಂ, KCT ಕಾಲೇಜ್ ಆಫ್ ಫಾರ್ಮಸಿಯ ಪ್ರಿನ್ಸಿಪಾಲ್ ಪ್ರೊಫೆಸರ್ ಯೂನುಸ್ ಅಲಿ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ದಂಪತಿಗಳನ್ನ ವಿಶೇಷವಾಗಿ ಸನ್ಮಾನಿಸಲಾಯಿತು. ನಂತರ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. The poster presentation, we have made some hands-on tool experiments also. We made them to understand what is the course content in B Pharma, what is the course content in Pharm D also. Really, it was a good outcome. We got very good feedback from the good number of students. Apart from this, coming to curricular, core curricular and extracurricular, every year we have conducted sports week, and we are about to go for industrial tour. We have made Ganesh Utsav Festival, Dasra Utsav Festival and Teachers Day celebration. All this has become possible by the great support from the management. I thank our society President Dr. Kishore Singh Ji and all our governing council members, our faculty, staff members, very cooperative and well-disciplined student friends for their involvement in all the college level activities. I thank everyone connected with this institute for their support. Thank you one and all. Are on extracurricular activities board or in games and sports boards getting good prestige to your institution. Now, as it is, since it is the annual day of the students, I know that all the students are waiting for giving a cultural programs in front of their own friends and to see the cultural programs given by their own friends and enjoy the cultural programs. So I don't want to waste your time, and because you are all enjoying mode, once again I'll thank all the members of RME Educational Trust for giving me this great opportunity. Thank you, sir. Whether they are in India or America or Africa, whether they are white or black, so it acts uniformly. So we have to respect that time. Respecting with due respect to that time, that is respecting the Lord Krishna, I bid adieu, and once again I wish all the best to all of you, to my young budding pharmacists, and once again good luck to Kishore Singh, Mrs. Kishore Singh and the entire team, Dr. Malpani, Dr. Hari Prasanna, Shivraj Bhaski ji and all other dignitaries, Rajshekar Chimkod and plenty of dignitaries, Bhavan Singh who happens to be my classmate also, POC classmate also, and many, they are all very, very familiar and they are like my brothers. So on this occasion, so once again I have told you, I will not go away from the mic unless and until you clap and whistle. Thank you. ಈ 25 ವರ್ಷ ನಿರಂತರ ಅವರ ದಾಂಪತ್ಯ ಜೀವನ ಸುಖಕರವಾಗಲಿ. ಆಮೇಲೆ ಕಿಶೋರ್ ಸಂಘ ಇಷ್ಟೊಂದು ಬೆಳಿಲಿಕ್ಕೆ, ಇಷ್ಟೊಂದು ಕಾಳಕ್ಕೆ, ಅದೇ ತರ ಯಾವುದೇ ಒಂದು ಪುರುಷನ ಹಿಂದೆ ಹೆಣ್ಮಕ್ಳದ್ದು ಮಹಾ ಕೈವಾದಂತ ಇದೊಂದು ಗೀತಾ ಕೌರ್ ಅಂತೂ ಅವ್ರಿಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ರು. ಯಾವುದೇ ವಿಷಯಕ್ಕೂ ಸಹ ಏನು ಮಾಡಲಾರ್ದಕ್ಕೆ ಮಾಡಿದ್ದಕ್ಕಾಗಿ ಇಷ್ಟು ಲೆವೆಲ್ಗೆ ಬರ್ಲಿಕ್ಕೆ ಸಾಧ್ಯ ಇತ್ತು. ಅದೇ ರೀತಿ ಇಡೀ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಸಂಸ್ಥೆಯ ಎಲ್ಲರೂ ಸದಸ್ಯರು ಸಹ ಅವ್ರನ್ನ ಕೈ ಜೋಡಿಸಿ ಯಾವಾಗಲೂ ಕಿಶೋರ್ ಸಿಂಗ್ ಏನೇ ಮಾಡಿದ್ರು ಸಹ ಯಾವಾಗೂ ಅಬ್ಜೆಕ್ಷನ್ ಇಲ್ಲ, ಏನ್ ಮಾಡಿದ್ರು ಎಸ್ ಅಂದ್ರು. ಆ ತರ ಮಾಡಿ ಈ ಸಂಸ್ಥೆ ಹೆಚ್ಚು ಬೆಳೆದದ. ಇದೇ ಸಂದರ್ಭದಲ್ಲಿ ಎಲ್ಲ ಸಂಸ್ಥೆಯ ಎಲ್ಲ ಸಿಬ್ಬಂದಿ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಆಮೇಲೆ ನಮ್ಮ ಜರ್ನಲಿಸಂ ನಮ್ಮನ್ನು ಪತ್ರಕರ್ತರ ಜೊತೆ ಹ್ಯಾಂಗ್ ಸಂಬಂಧ, ಅಣ್ಣತಂದ್ರ ಸಂಬಂಧ
ಇದ್ದಂಗ. ಸೊ ಅದಕ್ಕೆ ನಮ್ಮನ್ನೆಲ್ಲ ಕರೆಸಿ ಸನ್ಮಾನ ಮಾಡಿಸೋಕೆ ನನ್ಗೆಲ್ಲ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಸೇರಿದಂತ ಸನ್ಮಾನ ಅಂತ ಈ ಸಂದರ್ಭದಲ್ಲಿ ಅವ್ರ ದಾಂಪತ್ಯ ಜನ ಇನ್ನೂ ಹೆಚ್ಚಿನ ಜೀವನ ಕಾಲ ಇನ್ನು ಬಾಳಿ 100 ವರ್ಷ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿ ಮಹಾನಗರದ ಗೋದುತಾಯಿ ನಗರ ಬ್ಯಾಂಕ್ ಕಾಲೋನಿಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಮಂದಿರದ 19ನೇ ವರ್ಷದ ವರ್ಧಂತಿ ಮಹೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಗಳೊಂದಿಗೆ ನೆರವೇರಿತು. ಫೆಬ್ರವರಿ 13ರಿಂದ ಶ್ರೀ ಸದಾಶಿವ ಮಹಾರಾಜ ಕೀಲಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸಿದ್ಧಿವಿನಾಯಕ ವರ್ಧಂತಿ ಮಹೋತ್ಸವ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಈ ಪ್ರಯುಕ್ತ ದಿನಾಂಕ 20/2/2019 ಬುಧವಾರ ಗುರುಚರಿತ್ರೆ ಪಾರಾಯಣವು ಕಲಬುರಗಿ ನಗರದ ಗೋದುತಾಯಿ ನಗರದ ಬ್ಯಾಂಕ್ ಕಾಲೋನಿಯಲ್ಲಿ ಜರುಗಿತು.
ಇವತ್ತಿನ ದಿವಸ ವರ್ಧಂತಿ ಮಹೋತ್ಸವ. ಈ ವರ್ಧಂತಿ ಮಹೋತ್ಸವ ಗೋದುತಾಯಿ ನಗರ್ ಬ್ಯಾಂಕ್ ಕಾಲನಿಯಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಎಲ್ಲ ಕಾಲನಿ ಜನಾಂಗದವರು ಹಾಗೂ ಅದೇ ರೀತಿ ನಮ್ಮ ಸಿದ್ಧಿವಿನಾಯಕ ಟ್ರಸ್ಟ್ ವತಿಯಿಂದ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲ ಒಳ್ಳೆಯ ರೀತಿಯಿಂದ ಈ ವರ್ಧಂತಿ ಮಹೋತ್ಸವವನ್ನು ನಡೆಸ್ಕೊಂಡು ಹೋಗ್ತಾರೆ. ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ, ತದನಂತರ ಕನಕಾಭಿಷೇಕ, ತದನಂತರ ಕುಂಕುಮಾರ್ಚನೆ, ತದನಂತರ ಮಹಾಮಂಗಳಾರತಿ, ತದನಂತರ ಎಲ್ಲರಿಗೂ ಮಹಾಪ್ರಸಾದದ ವ್ಯವಸ್ಥೆ. ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಈ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಇಲ್ಲಿನ ವಿಶೇಷವೇನೆಂದರೆ ಈ ಗಣಪತಿಯ ವಿಶೇಷ. ಈ ಗಣಪತಿಯಲ್ಲಿ ಯಾರಾದರೂ ಭಕ್ತಾದಿಗಳು ಬಂದು ಏನೇ ಸಂಕಲ್ಪಗಳನ್ನು ಮಾಡಿದರೂ ಕೂಡ 21 ದಿವಸ 41 ದಿವಸದಲ್ಲಿ ಅವರ ಮನಸ್ಸಿನ ಕೋರಿಕೆಯನ್ನು ಪೂರ್ತಿ ಆಗ್ತವೆ. ಹಾಗೂ ಇಲ್ಲಿ ಬಂದು ತೆಂಗಿನಕಾಯಿಯನ್ನು ಕಟ್ಟಿ ಅವ್ರ ಮನಸ್ಸಿನಲ್ಲಿ ವಿವಾಹದ ಬಗ್ಗೆ ಇರಬಹುದು, ವಿದ್ಯಾಭ್ಯಾಸದ ಬಗ್ಗೆ ಇರಬಹುದು, ಆಮೇಲೆ ಯಾವುದೇ ಬಿಸ್ನೆಸ್ ಬಗ್ಗೆ ಇರಬಹುದು, ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗಾಗಲಿ ವಿವಾಹ ಕಾರ್ಯಗಳಲ್ಲಾಗಲಿ ಎಲ್ಲ ರೀತಿಯಿಂದ ವಿಜೃಂಭಣೆಯಿಂದ ಸಕ್ಸಸ್ಫುಲ್ ಆಗಿದೆ. ಈ ಗಣಪತಿಯ ವಿಶೇಷ ಅನುಗ್ರಹ ಎಲ್ಲ ಸದ್ಭಕ್ತಿಗಳಿಗಾಗಿದೆ. ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಮತ್ತು ಶ್ರೀ ಸಿದ್ಧಿವಿನಾಯಕ ಮಂದಿರ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ರಮಾಬಾಯಿ ಅಂಬೇಡ್ಕರ್ ಅವರ 121ನೇ ಜಯಂತ್ಯೋತ್ಸವದ ಅಂಗವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ಪೂಜ್ಯ ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಅವರ 121ನೇ ಜಯಂತ್ಯೋತ್ಸವ ಕುರಿತು ವಿಚಾರ ಸಂಕಿರಣವು ಇದೇ ಫೆಬ್ರವರಿ 17ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಇಂಡಿಯನ್ ಬ್ಯಾಂಕ್ ಶಾಖೆಯ ಮುಖ್ಯ ವ್ಯವಸ್ಥಾಪಕರಾದ ರಮಾ ದರ್ಗಿ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ದಾದಾ ಸಾಹೇಬ್ ಕಾಂಚೀರಾಮ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಸುನೀತಾ ವಿ ಕಾಂಬ್ಳೆ ಆಗಮಿಸಿದರು. ಸಂಶೋಧನಾ ವಿದ್ಯಾರ್ಥಿ ಪಲ್ಲವಿ ಪಾಟೀಲ್ ಸೇಡಂ ಅವರು ವಿಷಯ ಮಂಡಿಸಿದರು. ಪೂಜ್ಯ ರಮಾಬಾಯಿ ಭೀಮರಾವ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಎಲ್ಲರಿಗೆ. ಸೊ ಇವತ್ತಿನ ದಿನ ರಮಾಬಾಯಿ ಅವ್ರ ಜಯಂತಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹಬ್ಬ ಆಚರಣೆ ಮಾಡ್ದಂಗೆ ಮಾಡಬೇಕು. ತಪ್ಪು ತಿಳ್ಕೊಬಾರ್ದು. ಹಾಸ್ಟೆಲ್ದಾಗಿದ್ದವರೆಲ್ಲರೂ ಒಂದು ಹಬ್ಬಕ್ಕೆ ಹೆಂಗೆ ರೆಡಿ ಆಗ್ತಾರೆ, ಒಂದು ಮದ್ವೆಗೆ ಹೋಗ್ಲಿಕ್ಕೆ ಹೆಂಗೆ ರೆಡಿ ಆಗ್ತಾರೆ, ಹಂಗೆ ರೆಡಿಯಾಗಿ ಶಿಸ್ತವಾಗಿ ಆ ಅಮ್ಮಗ ನಾವು ಒಂದು ಬರ್ತ್ಡೇ ಆಚರಣೆ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಸೊ ಇವತ್ತೊಂದು ಜಯಂತಿ ರಮಾಬಾಯಿದಂದ್ರೆ ಒಂದು ಹಬ್ಬ. ನಾವು ಹೆಂಗೆ ಮನೆಯಲ್ಲಿ ಹಬ್ಬ ಮತ್ತೆ ಮದುವೆ ಕಾರ್ಯಕ್ರಮ ಮಾಡ್ತೀವಿ ಆ ಥರ ನೀವೆಲ್ಲರೂ ರೆಡಿಯಾಗಿ ನೆಕ್ಸ್ಟ್ ಟೈಮು ಇರ್ಬೇಕಂತ ನನಗೊಂದು ವಿನಂತಿಸಿ. ರಮಾಬಾಯಿ ಅವರು ಎಷ್ಟೊಂದು ತ್ಯಾಗ ಮಾಡಿದ್ರು. ಇವಾಗ ನಾಗರತ್ನ ಅವ್ರು ಹೇಳಿದ್ರಲ್ಲ, ಮತ್ತು ಅವರು ಹಾಸ್ಟೆಲ್ನಲ್ಲಿ ಬಳೆ ಕೊಟ್ಟು ಮಕ್ಕಳಿಗೆಲ್ಲ ಊಟ ಹಾಕಿದ್ರು ಅಂತ ಕೇಸಿ ಇವಾಗ ನಾಗರತ್ನ ಹೇಳಿದ್ರು. ಹೊಟ್ಟೆಗುಟ್ಟು ಮಕ್ಕಳಿಗೆ ಯಾರು ನೋಡಂಗಿಲ್ಲ, ಹಸದಾರಂತಕ್ಕೂ ಅಷ್ಟು ವಿಚಾರ ಮಾಡಲ್ಲ. ಅವು ಹಾಸ್ಟೆಲ್ನಲ್ಲಿ ಇದ್ದು ಮಕ್ಕಳಿಗೆಲ್ಲ ಊಟಕ್ಕೆ ಅವ್ರ ಕೈಯನ್ನು ಬಳಿ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಮಹಾನ್ ವ್ಯಕ್ತಿ, ಎಷ್ಟು ತ್ಯಾಗ ಮಾಡಿದಾರಂತೆ ತಿಳ್ಕೊಬೇಕು. ಆಮೇಲೆ ಅವ್ರ ಮಗು ತೀರ್ಕೊಂಡ್ರು ಕೂಡ ಅವ್ರ ಗಂಡಗೆ ಹೇಳಿಲ್ಲ ಅವರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರತ್ನ ಚಿಮ್ಮಲಗಿ, ಮಮತಾ ಸಂತೋಷ್ ಗಂಗಸಿರಿ, ಲಕ್ಷ್ಮೀ ಕರ್ಣಿಕ್ ಕೋರೆ, ಡಾಕ್ಟರ್ ನಾಗರತ್ನ ಬಿ ದೇಶಮಾನ್ಯ ಸೇರಿದಂತೆ ಹಾಗೂ ರವೀಂದ್ರ ಕುಮಾರ್ ಬಂಟ್ನಳ್ಳಿ, ವಿಜಯ್ ಕುಮಾರ್ ತೆಗಲ್ತೆಪ್ಪಿ ಮಹಿಳಾ ಪ್ರಗತಿ ಚಿಂತಕರ ವೇದಿಕೆಯ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಮತ್ತು ಸನ್ರೈಸ್ ಆಸ್ಪತ್ರೆ ಸದಾ ನಿಮ್ಮ ಕಾಳಜಿ ವಹಿಸುತ್ತದೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಕ್ರಿಟಿಕಲ್ ಕೇರ್ ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಸನ್ರೈಸ್ ಆಸ್ಪತ್ರೆ.